5ನೇ ತರಂಗದಲ್ಲಿ ಗ್ರಂಥಕರ್ತರಾದ ಸಾಧು ಶ್ರೀ ನಿಶ್ಚಲದಾಸಜಿಯವರು ಏನ್ ತಿಳಿಸ್ತಾ ಬಂದ್ರಪ್ಪ ಅಂತ ಕೇಳಿದ್ರೆ 280ನೇ ಅಂಕದಲ್ಲಿ ಧ್ಯಾನ ಮತ್ತು ಜ್ಞಾನಗಳ ಭೇದ, ಧ್ಯಾನ ಎದಕ್ಕಂತಾರ, ಜ್ಞಾನ ಅಂತ ಎದಕ್ಕಂತಾರ ಅನ್ನೋದ್ರ ಅವುಗಳ ಭೇದ, ಹಾಗೂ ಅಹಂಗ್ರ ಧ್ಯಾನವು ಜ್ಞಾನ ಬೇರೆ ಧ್ಯಾನ ಬೇರೆ, ಒಬ್ಬೊಬ್ರು ಎರಡು ಕೂಡೆ ಹೊಡಿತಾರ, ಹಂಗಲ್ಲದು. ಧ್ಯಾನವೇ ಬೇರೆ ಜ್ಞಾನವೇ ಬೇರೆ. ಅದನ್ನು ಹೇಳ್ತಾರೆ, ಯಾರಿಗೆ ಮಹಾವಾಕ್ಯವನ್ನು ವಿಚಾರ ಮಾಡಿದಾಗ್ಯಾದರೂ ಬುದ್ಧಿಯ ಮಂದತ್ವ ಮೊದಲಾದ ಯಾವುದೇ ಪ್ರತಿಬಂಧಕ ಇರುವುದರಿಂದ ಅಪರೋಕ್ಷ ಜ್ಞಾನವಾಗುವುದಿಲ್ಲವೋ. ಮೊದಲು ಹೇಳುವುದು ಜ್ಞಾನವೇ. ತಿಳಿಲಿಲ್ಲದು ಅಂದ್ರೆ ಅವರಿಗೆ ಈ ಲಯ ಚಿಂತನ ರೂಪ ಧ್ಯಾನವನ್ನು ಹೇಳಲ್ಪಟ್ಟಿರುತ್ತದೆ. ಧ್ಯಾನ ಮತ್ತು ಜ್ಞಾನಕ್ಕೂ ಇಷ್ಟು ಭೇದವಿರುತ್ತದೆ. ಧ್ಯಾನಕ್ಕೂ ಮತ್ತು ಜ್ಞಾನಕ್ಕೂ ಎಷ್ಟು ಭೇದದನ್ನು ಹೇಳ್ತಾರ. ಒಂದೇ ಕಡ ಜ್ಞಾನವು ಪ್ರಮಾಣ ಮತ್ತು ಪ್ರಮೇಯಗಳ ಅಧೀನವಿರುತ್ತದೆ. ಯಾವುದು ಜ್ಞಾನ? ಮೊದಲ ಜ್ಞಾನವನ್ನೇ ಹೇಳ್ತಾರೆ, ಅದು ತಿಳಿಲಿಲ್ಲ ಅಂದ್ರೆ ಐದು ಧ್ಯಾನ. ಅದಕ್ಕಿಲ್ಲಿ ಜ್ಞಾನ ಹೆಂಗಿರ್ತದಪ್ಪ ಅಂದ್ರ, ಜ್ಞಾನವು ಪ್ರಮಾಣ ಮತ್ತು ಪ್ರಮೇಯಗಳ ಅಧೀನವಿರುತ್ತದೆ. ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, ಜ್ಞಾನವು ಪ್ರಮಾಣ ಮತ್ತು ಪ್ರಮೇಯಗಳ ಅಧೀನವಿರುತ್ತದೆ ಅನ್ನೋದ್ರ ಮ್ಯಾಗ 319 ಟಿಪ್ಪಣ ಪಂಡಿತ ಪಿತಾಂಬರಜಿಯವರು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಇಲ್ಲಿ ಈ ರಹಸ್ಯವಿರುತ್ತದೆ. ರಹಸ್ಯ ಅಂದ್ರೆ ಏನಪ್ಪಾ ಅಂದ್ರೆ ಗೃಹ ಪ್ರಕಟನಂ ರಹಸ್ಯ. ಇಲ್ಲಿ ಈ ರಹಸ್ಯವಿರುತ್ತದೆ. ಭ್ರಾಂತಿ ಜ್ಞಾನ, ಎರಡನೇದ್ದು ಸ್ಮೃತಿ ಜ್ಞಾನ ಮತ್ತು ಮೂರನೇದ್ದು ಪ್ರಮಾಜ್ಞಾನ. ಈ ಭೇದದಿಂದ ಜ್ಞಾನವು 3 ಪ್ರಕಾರವಿರುತ್ತದೆ. ಜ್ಞಾನ ಎಷ್ಟು ಪ್ರಕಾರ ಹೇಳಿದ್ರಪ್ಪ ಅಂದ್ರೆ 3: ಭ್ರಾಂತಿ ಜ್ಞಾನ, ಸ್ಮೃತಿ ಜ್ಞಾನ ಮತ್ತು ಪ್ರಮಾಜ್ಞಾನ. ಈ ಭೇದದಿಂದ ಜ್ಞಾನವು 3 ಪ್ರಕಾರವಾಗಿರುತ್ತದೆ. ಅವುಗಳಲ್ಲಿ ಒಂದೇ ಕಡ ಭ್ರಾಂತಿ ಜ್ಞಾನವು ಕೇವಲ ವಸ್ತುಗಳ ಅಧೀನವಿರುತ್ತದೆ. ಯಾವುದು? ಭ್ರಾಂತಿ ಜ್ಞಾನ ಕೇವಲ ವಸ್ತುಗಳ ಅಧೀನ ಇರ್ತದದು. ಅದು ಪ್ರಮಾಣ ಜನ್ಯ ಇರಂಗಿಲ್ಲ, ಕೇವಲ ವಸ್ತುವಿನ ಅಧೀನ. ಏನ್ರಿ? ಭ್ರಾಂತಿ ಜ್ಞಾನವು ಕೇವಲ ವಸ್ತುಗಳ ಅಧೀನ. ವಸ್ತು ಅಂದ್ರೆ ಯಾವುದು? ಭ್ರಮರೂಪ ವಿಷಯಗಳ ಅಧೀನವಿರುತ್ತದೆ. ಮತ್ತು ಎರಡನೇ ಕಡ ಸ್ಮೃತಿ ಜ್ಞಾನವು ತನ್ನ ವಿಷಯದ ಸಾದೃಶ್ಯದಿಂದ ಅಥವಾ ತತ್ಸಂಬಂಧ ವಸ್ತುವಿನ ಚಿಂತನದಿಂದ ಏನ್ ಹೇಳ್ತಾರ್ರಿ? ಸ್ಮೃತಿ ಜ್ಞಾನವು ತನ್ನ ವಿಷಯದ ಸಾದೃಶ್ಯದಿಂದ ಅಥವಾ ತತ್ಸಂಬಂಧ ವಿಷಯದ ಚಿಂತನದಿಂದ ಅಥವಾ ತನ್ನ ವಿಷಯದ ಪೂರ್ವದೃಷ್ಟ ಅಂದ್ರ ವಸ್ತುವಿನ ಚಿಂತನದಿಂದ ಉದಯವಾದ ಪೂರ್ವದೃಷ್ಟ ವಸ್ತುವಿನ ಮನೋಮಯ ಆಕಾರದ ಅಧೀನವಿರುತ್ತದೆ. ಯಾವುದು? ಸ್ಮೃತಿ ಜ್ಞಾನ. ಇನ್ನು ಮೂರನೇದ್ದು ಪ್ರಮಾಜ್ಞಾನದ ಅಂತರ್ಗತವಾದ ಯಾವ ಸುಖಾದಿಗಳ ಜ್ಞಾನವಿರುವುದು ಅದು ನ್ಯಾಯ ಮತದಲ್ಲಿ ಮತ್ತು ವಾಚಸ್ಪತಿ ಮಿಶ್ರಣ ಮತದಲ್ಲಿ, ನ್ಯಾಯ ಮತಕಾರರು ಮತ್ತು ವಾಚಸ್ಪತಿ ಮಿಶ್ರರು ಏನಂತಾರಪ್ಪ ಅಂತ ಕೇಳಿದ್ರೆ, ಆ ಸ್ಮೃತಿ ಜ್ಞಾನಕ್ಕೆ ಮನರೂಪ ಪ್ರಮಾಣ ಹಾಗೂ ಸುಖಾದಿ ರೂಪ ಪ್ರಮೇಯದ ಅಧೀನವಿರುತ್ತದೆ ಅಂತಾರವರು. ಆದರೆ ಸಿದ್ಧಾಂತದಲ್ಲಿ ಮನವು ಪ್ರಮಾಣವೆಂದು ಅಂಗೀಕಾರ ಮಾಡಿರುವುದಿಲ್ಲವಾದ್ದರಿಂದ
ಯಾರಲ್ಲಿ ಸಿದ್ಧಾಂತದಲ್ಲಿ ಆ ಮನಸ್ಸಿಗೆ ಪ್ರಮಾಣ ಅಂತಂದಿಲ್ಲ. ಸುಖಾದಿಗಳ ಜ್ಞಾನವು ಕೇವಲ ಏನದ್ರಿ ಅದು ಪ್ರಮೇಯಗಳಂದ್ರ ಸುಖಾದಿ ರೂಪ ವಸ್ತುಗಳ ಆಧೀನವಿರುತ್ತದೆ. ಮತ್ತು ತನ್ನ ಯಾವ ಪ್ರಮಜ್ಞಾನಗಳಿರುವವೋ ಅವು ಇಂದ್ರಿಯ ಅನುಮಾನಾದಿ ರೂಪ ಪ್ರಮಾಣಗಳು ಯಾವ ಪ್ರಮೇಯ ರೂಪ ವಸ್ತುಗಳೊಡನೆ ಸಂಬಂಧವಾಗುತ್ತದೆಯೋ ಅವುಗಳ ಆಧೀನವಿರುತ್ತವೆ. ಇವುಗಳಲ್ಲಿ ಒಂದೇ ಕಡ ಶಬ್ದ ಪ್ರಮಾಣದಿಂದ ಜನ್ಯವಾದ ಬ್ರಹ್ಮಜ್ಞಾನ ರೂಪ ಯಾವ ಶಾಬ್ದಿ ಪ್ರಮಾ ಇರುವುದು. ಅದರಿಂದ ಶಬ್ದ ಪ್ರಮಾಣದಿಂದ ಜನ್ಯವಾದ ಯಾವ ಬ್ರಹ್ಮಜ್ಞಾನ ರೂಪ ಯಾವ ಶಾಬ್ದಿ ಪ್ರಮಾ ಇರುವುದು ಅದು ಮಹಾವಾಕ್ಯ ರೂಪ ಶಬ್ದ ಪ್ರಮಾಣದ ಮತ್ತು ಪ್ರತ್ಯಕ್ಷ ಅಭಿನ್ನ ಬ್ರಹ್ಮರೂಪ ಪ್ರಮೇಯದ ಲಕ್ಷಣಾವೃತ್ತಿ ರೂಪ ಯಾವ ಪರಂಪರಾ ಸಂಬಂಧವಿರುವುದು ಅದರ ಜ್ಞಾನದ ಆಧೀನವಿರುತ್ತದೆ. ಮತ್ತು ಇನ್ನು ಎರಡನೇ ಕಡ ಲೌಕಿಕ ಪದಾರ್ಥಗಳ ಶಾಬ್ದಿ ಪ್ರಮಾರೂಪ. ಓಂ ನಮಃ ಶಿವರಪ್ಪ. ಒಂದ್ ಯಾರ್ದಾರ ಮ್ಯೂಟ್ ಆಗಿಲ್ಲ, ಬರ್ಕಿ ಬರ್ಲಾಗತ್ತದ್ರಿ. ಕೃಷ್ಣಪ್ಪ ಅಂತ ಹೇಳದಾರ ನೋಡ್ರಿ, ನೋಟ್ ಮಾಡ್ರಿ ಪೌರ, ನೋಟ್ ಮಾಡ್ರಿ. ಕೃಷ್ಣಾನಂದ ಗುರುಗಳು. ಕೃಷ್ಣಾನಂದ ಗುರುಗಳು ಮ್ಯೂಟ್ ಮಾಡ್ರಿ. ಅವರು ಇಲ್ಲ, ನಿದ್ದೆ ಇರ್ಲಿ ಶಿವ. ಅದು ಶಾಸ್ತ್ರ ತಿಳಿದ್ರೆ ಬ್ರಹ್ಮಾನಂದ, ತಿಳಿಕಂದ್ರೆ ನಿದ್ರಾನಂದ. ನೋಟ್ ಮಾಡಿದ್ರ ಇಲ್ರಿ? ಅವ್ರು ಇಲ್ಲೇ ಅಂದಕ್ರೆ ಹಂಗ ಮ್ಯೂಟ್ ಮಾಡ್ತಾರಪ್ಪ. ಮ್ಯೂಟ್ ಮಾಡಿಲ್ರಿ, ಮ್ಯೂಟ್ ಆಗಿಲ್ಲ. ಅವ್ರು ಇಲ್ಲೇ ರೀ ನಿದ್ರಾದಾಗ್ರಿ ಅವ್ರು. ನೋಟ್ ಮಾಡಿ ಮನ್ಕೊಂಡ್ರಿ ಏನ್ ಅಡ್ತಡಿ ಇಲ್ಲ, ಖರೆ ಅವ್ರು ನೋಟ್ ಮಾಡಿಲ್ಲ. ಇಲ್ಲಿ ಏನ್ ಹೇಳ್ತಾರ, ಅನ್ಯ ಲೌಕಿಕ ಪದಾರ್ಥಗಳ ಶಾಬ್ದಿ ಪ್ರಮಾರೂಪ ಯಾವ ಜ್ಞಾನವಿರುವುದು ಅದು ಕೆಲವು ಕಡೆ ಶಕ್ತಿ ವೃತ್ತಿ ರೂಪ ಸಂಬಂಧಗಳ ಜ್ಞಾನದ ಆಧೀನವಿರುತ್ತದೆ, ಕೆಲವು ಕಡೆ ಲಕ್ಷಣಾವೃತ್ತಿ ರೂಪ ಸಂಬಂಧಗಳ ಜ್ಞಾನದ ಆಧೀನವಿರುತ್ತದೆ. ಕೆಲವು ಕಡೆ ಏನದ ಶಕ್ತಿ ವೃತ್ತಿ ರೂಪ, ಕೊಡ ಸೋರ್ತದ ಅಂದ್ರು, ಕೊಡ ಅಲ್ಲಿ ಶಕ್ತಿ ವೃತ್ತಿಯನ್ನು ನೋಡಿದ್ರೆ ಕೊಡ ಸೋರುವುದಿಲ್ಲ. ಅದಕ್ಕೆ ಲಕ್ಷಣಾವೃತ್ತಿಯಿಂದ ನೋಡಿದ್ರೆ ಏನಾದಪ್ಪ ಅಂತ ಕೇಳಿದ್ರೆ ನೀರು ಸೋರುತ್ತದೆ, ಕೊಡಕ್ಕೆ ಸಂಬಂಧಪಟ್ಟ ನೀರು ಸೋರುತ್ತದೆ ಅಂತ. ಅದು ಲಕ್ಷಣಾವೃತ್ತಿ ರೂಪ ಸಂಬಂಧಗಳ ಜ್ಞಾನದ ಆಧೀನವಿರುತ್ತದೆ. ಈ ರೀತಿಯಿಂದ ಒಂದೇ ಕಡ ಕೆಲವು ಜ್ಞಾನಗಳು ಜ್ಞೇಯ ರೂಪ ವಸ್ತು ಮಾತ್ರಗಳ ಆಧೀನವಿರುತ್ತವೆ. ಏನಂತಾರೆ, ಕೆಲವು ಜ್ಞಾನಗಳು ಎಲ್ಲಪ್ಪ ಜ್ಞೇಯ ರೂಪ ವಸ್ತು ಮಾತ್ರಗಳ ಆಧೀನವಿರುತ್ತವೆ. ಮತ್ತು ಎರಡನೇದು ಕೆಲವು ಜ್ಞಾನಗಳು ಪ್ರಮಾಣ ಮತ್ತು ಪ್ರಮೇಯ ರೂಪ ವಸ್ತುಗಳ ಸಂಬಂಧದ ಅಥವಾ ತತ್ಸಂಬಂಧದ ಜ್ಞಾನಗಳ ಆಧೀನವಿರುತ್ತವೆ. ಇಲ್ಲಿ ಭ್ರಮ ಪ್ರಮ ನೋಡ್ರಿ ಏನಂತಾರೆ, ಭ್ರಮ ಪ್ರಮ ಸಾಧಾರಣ ಜ್ಞಾನದ ವಿಷಯಕ್ಕೆ ಜ್ಞೇಯವೆಂದು ಹೇಳುತ್ತಾರೆ. ಸಾಧಾರಣ ಅಂತದಕ್ಕೆ ಜ್ಞೇಯ ಅಂತ ಹೇಳಿದ್ರು. ಭ್ರಮ ಮತ್ತು ಪ್ರಮ ಸಾಧಾರಣ ಜ್ಞಾನದ ಎದಕ್ಕೆ ವಿಷಯಕ್ಕೆ ಅದಕ್ಕೇನು ಜ್ಞೇಯವೆಂದು ಹೇಳುತ್ತಾರೆ. ಅದರಲ್ಲಿ ಪ್ರಮೇಯತನವಿರುವುದಿಲ್ಲ. ಜ್ಞೇಯ ಹೌದು, ಆದ್ರೆ ಪ್ರಮೇಯ ಇಲ್ಲಲ್ಲಿ. ನಿದ್ದೆ ಹೊಡಕತ್ತಾರಪ್ಪ ಅವ್ರು ಗುರುಗುರ ಮ್ಯೂಟ್ ತೆಗಿಲಾರ್ದೆ. ಅವರು ಚಾಲು ಮಾಡಿಟ್ಟು ಮನ್ಗ್ಯಾರ್ರಿಮ್ಮ.
ಇಲ್ಲೇನ್ ಹೇಳ್ತಾರ ನೋಡು, ಒಂದು ಭ್ರಮ ಇನ್ನೊಂದು ಭ್ರಮ. ಸಾಧಾರಣ ಜ್ಞಾನದ ವಿಷಯಕ್ಕೆ ಜ್ಞೇಯವೆಂದು ಹೇಳುತ್ತಾರೆ. ಸಾಧಾರಣವಾಗಿ ಅದಕ್ಕೆ ಎರಡಕ್ಕೆ ಜ್ಞೇಯ ಅಂತಾರ. ಅವುಗಳಲ್ಲಿ ಪ್ರಮೇಯತನವಿರುವುದಿಲ್ಲ. ಜ್ಞೇಯ ಹೌದು, ಪ್ರಮೇಯ ಇಲ್ಲದು. ವಸ್ತುವಿನ ಜ್ಞಾನ ಇಲ್ರಿ. ಹಾ, ಅಲ್ಲಿ ಜ್ಞೇಯ ಹೌದ್ರಿ, ಆದ್ರ ಪ್ರಮಾಣ ಜನ್ಯ ಇಲ್ಲ. ಹ್ಮ್ ಪ್ರಮಾಣ ಜನ್ಯ ಇದ್ದುದಕ್ಕೆ ಪ್ರಮೇಯ ಅಂತಾರ್ರಿ. ಹ್ಞೂನ್ರಿ. ಅದಕ್ಕೆ ಜ್ಞೇಯ ಅನ್ಬಹುದು, ಆದ್ರ ಪ್ರಮೇಯ ಅಲ್ಲ. ಹ್ಮ್ ಈಗ ಒಂದು ಘಟ ಜ್ಞಾನ ಆಗ್ಬೇಕಾದ್ರೆ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರ ಹೋಗಿ ಆ ಘಟದ ಆಕಾರ ಆದಕ್ರ ಅದೇನಾಗ್ತದ್ರಿ, ಆ ವೃತ್ತಿಯಲ್ಲಿದ್ದಂತ ಚಿದಾಭಾಸ ಇದು ಘಟ ಅಂತ ಆ ಘಟ ಜ್ಞಾನ ಮಾಡ್ಕೊತಾನವ. ಹ್ಞೂನ್ರಿ. ಅದು ಪ್ರಮಾಣ ಜನ್ಯ ಆಗಿರ್ತದ್ರಿ ಅದು. ಹಾ, ಕಣ್ಣ ಪ್ರಮಾಣ ಆಗ್ಯದಲ್ರಿ. ಆ ಕಣ್ಣ ಪ್ರಮಾಣದಲ್ಲಿ. ಇಲ್ಲಿ ಭ್ರಮ ಮತ್ತು ಭ್ರಮ ಸಾಧಾರಣ. ಸಾಧಾರಣ ಅಂದ್ರ ಜ್ಞೇಯ ಅನ್ಬಹುದು, ಹ್ಮ್ ಆದ್ರ ಪ್ರಮೇಯ ಅಲ್ಲ. ವಸ್ತು ಅಂತೀವ್ರಿ, ಆದ್ರ ವಸ್ತುವಿನ ಯಥಾರ್ಥ ಜ್ಞಾನ ಇಲ್ರಿ ಅಲ್ಲಿ. ಹಾ, ಪ್ರಮೇಯ ಅಲ್ಲ ನೋಡ್ರಿ, ಅದು ಕಾಯ್ದೆಬದ್ಧ ಇಲ್ಲ. ಹ್ಞೂನ್ರಿ. ಪ್ರಮಾಣ ಜನ್ಯ ಇತ್ತಂದ್ರೆ ಅದು ಕಾಯ್ದೆಬದ್ಧ ಆಗ್ತಿತ್ತು. ಹ್ಮ್ ಅದು ಜ್ಞೇಯ ಹೌದು, ಪ್ರಮೇಯ ಅಲ್ಲ. ಯಾಕಲ್ಲ ಅಂದ್ರೆ ಪ್ರಮಾಣ ಜನ್ಯ ಅಲ್ಲದು. ಭ್ರಮ ಮತ್ತು ಭ್ರಮ ಸಾಧಾರಣ ಜ್ಞಾನದ ವಿಷಯಕ್ಕೆ ಜ್ಞೇಯವೆಂದು ಹೇಳುತ್ತಾರೆ. ಅದರಲ್ಲಿ ಪ್ರಮೇಯತನವಿರುವುದಿಲ್ಲ. ಫೋನ್ ಮಾಡಿ ರಿಂಗ್ ಆದ್ರೆ ಹೇಳ್ತಾರ ನೋಡ್ರಿ. ಅವ್ರದ್ದು ಯಾರ್ದಾರ ನಂಬರ್ ಇರ್ತದ ಅವ್ರಿಗೆ ಫೋನ್ ಮಾಡ್ರಿ, ರಿಂಗ್ ಆಗ್ತದ, ಅವಾಜ್ ಮಾಡ್ತದ ಅವ್ರಿಗೆ. ಅಲ್ಲ ಮಕ್ಕೊಳ್ರಿ ಆದ್ರೆ ಎಮ್ಮಿ ಕರ ಬರ್ತಾರ ಅವ್ರು. ಮತ್ತ ಅದು ಆನಂದ ಹಂಗ ತೋರಿಸ್ಕೊಡ್ತಾನ ಇದ್ದ ಹೇಳಿ. ಅದಕ್ಕ ಜಡ ಬುದ್ಧಿ ಅಂದ್ರ ಅವ್ರು ಜಡ ಬುದ್ಧಿ ಅಂತ. ತಮಗುಣ ಜಡ ಪ್ರಧಾನ ಆಗಿತ್ತಂದ್ರೆ ಈಗ ನಾನ್ ಫೋನ್ ಹಚ್ತಾ ಇರಪ್ಪ, ಕೊಂಬು ಹೊಡೆದು ಎಬ್ಬಿಸ್ತಿದ್ರ, ಕೊಂಬು ಹೊಡೆದು. ಈಗ ನಾನ್ ಫೋನ್ ಹಚ್ತಾಡ ಕೊಪ್ಪಳದವ್ರ ಅವ್ರು ಕೃಷ್ಣಪ್ಪ ಅಂತೇಳಿ ಫೋನ್ ಹಚ್ತಾಡ್ರಿ. ನಮ್ಮ ಸರ್ ಅನ್ರಿ, ಕೃಷ್ಣಪ್ಪ ಸರ್. ಇದು ಇವ್ರು ಕಜ್ಜಿ ಡೋಣಿ ಅವ್ರು ಅದಾರನ್ರಿ, ಅವ್ರು ಜ್ಞಾನ ಪ್ರತಿಭಾ ಅಂತೆಲ್ಲ ಹೇಳ್ತಾರಲ್ರಿ. ಯಾವ್ರಲ್ರಿ ಇವ್ರು ಸರ್ ಅದಾರ್ರಿ, ಮಾಸ್ಟರ್ ಅದಾರ. ಹ್ಮ್ ಅದು ಚಾಲು ಮಾಡಾರ್ದಾಗ ಆವರ್ಸ್ಬಿಟ್ಟದ ನಿದ್ರಾ. ಹ್ಮ್ ಭ್ರಮ ಭ್ರಮ ಸಾಧಾರಣ ಜ್ಞಾನದ ವಿಷಯಕ್ಕೆ ಜ್ಞೇಯವೆಂದು ಹೇಳುತ್ತಾರೆ. ಅದರಲ್ಲಿ ಪ್ರಮೇಯತನವಿರುವುದಿಲ್ಲ. ಕೇವಲ ಪ್ರಮಾಜ್ಞಾನದ ವಿಷಯಕ್ಕೆ ಪ್ರಮೇಯವೆಂದು ಹೇಳುತ್ತಾರೆ. ಅದರಲ್ಲಿ ಜ್ಞೇಯತನ ಕೂಡ ಇರುತ್ತದೆ. ಅಲ್ಲಿ ಜ್ಞೇಯತ್ವ ಇರುತ್ತದೆ, ಆದ್ರೆ ಪ್ರಮೇಯ ಅಲ್ಲದು, ಜ್ಞೇಯ ಅನುಭವ. ವಸ್ತು ಅಂತ ಗೊತ್ತಿಲ್ರಿ ಪರ. ಹಾ ರೀ, ಅದು ಕಾಯ್ದೆಬದ್ಧ ಇಲ್ಲ, ಪ್ರಮೇಯದೊಳಗೆ ಗಣನ ಇಲ್ರಿ ಅದು. ಹೌನ್ರಿ. ಅದಕ್ಕೆ ಹೆಂಗಂದ್ರ ಒಂದು ಉದಾಹರಣೆ ಹೇಳ್ಯಾರ್ರಿ ಗುರುಗಳು. ಏನ್ ಹೇಳ್ಯಾರಪ್ಪ ಅಂತ ಕೇಳಿದ್ರೆ, ಒಬ್ಬ ನೌಕರಿ ಮಾಡ್ತಿದ್ರಿ ದೂರ ಎಲ್ಲೋ ಒಂದು ಊರಾಗ. ಅಲ್ಲೇ ಬಹಳ ದಿನ ಇದ್ದ, ಅಲ್ಲೇ ಮನಿ ಕಟ್ಟಿಕೊಂಡು ತನ್ನ ಕುಟುಂಬ, ತನ್ನ ಹೆಂಡತಿ ಮಗ ಅಲ್ಲೇ ಇದ್ದ. ಅಲ್ಲೇ ವ್ಯವಸ್ಥೆ ಮಾಡ್ಕೊಂಡ, ಎಲ್ಲ ಆಸ್ತಿ ಮನಿ ಎಲ್ಲಾ ಮಾಡ್ಕೊಂಡ್ ಅಲ್ಲೇ ಇದ್ದ. ಒಂದು ಮಗ ಹುಟ್ಟಿತ್ತು. ಮುಂದ ಅಲ್ಲಿದ್ದು ವರ್ಗ ಆಯ್ತ್ರಿ ಅವನಿಗೆ ದೂರ. ವರ್ಗ ಆಯ್ತು, ಮನಿ ಇಲ್ಲೇ ಇರ್ಬೇಕಾಯ್ತಲ್ರಿ, ಮನಿ ಕಟ್ಟೆನ. ಹೋಗಿ ಬಂದು ಮಾಡ್ತಿದ, ತಿಂಗಳಿಗೊಮ್ಮ 15 ದಿನಕ್ಕೊಮ್ಮ. ಹಿಂಗ್ ಮಾಡ್ತಿದ್ದ. ಮಾಡು ವೇಳೆಗೆ ಏನಾಯ್ತಪ್ಪ ಅಂತ ಕೇಳಿದ್ರೆ, ಅದು ಯಾವಾಗಾರ ತಿಂಗಳಿಗೊಮ್ಮರ ಫೋನ್ ಮ್ಯೂಟ್ ಮಾಡ್ರಿ ಕೃಷ್ಣಪ್ಪ ಅವ್ರೆ.
ಫೋನ್ ಮ್ಯೂಟ್ ಮಾಡ್ರಿ ಇಲ್ಲಿಕಂದ್ರ ಸ್ವಿಚ್ ಆಫ್ ಮಾಡಿ ಮಲ್ಕೋರಿ. ಅಕ್ಕೋರ್ ಎದ್ದಾರ ನೋಡ್ರಿ ರೀ ಫೋನ್ ಅಂದ್ರ ಅಕ್ಕೋರ್ ಅವ್ರು. ಅದೇ ಫೋನ್ ಬಿಜಿ ಅದು ಏನಾಯ್ತ್ರಿ, ಅಲ್ಲೇ ಒಬ್ಬ ಹೆಣ್ಮಗಳ ಕೂಡ ಸಂಬಂಧ ಐತ್ರಿ ಒಂದು. ಎಲ್ಲಿ ವರ್ಗ ಅಲ್ಲಿ ಹೋಗಿದ್ದಲ್ಲ ಅಲ್ಲಿ ಅಲ್ಲಿ ಲಗ್ನ ಮಾಡ್ಕೊಂಡಿತ್ತಲ್ಲ, ಏನಿಲ್ಲ ಸುಮ್ಮನೆ ಒಬ್ಬಕ್ಕೆ ಹೆಣ್ಮಗಳ ಕೂಡಿ ಅಲ್ಲೊಂದು ಮಗನಿಗೆ ಜನ್ಮ ಕೊಟ್ಟವ. ಕೊಟ್ಟ ಕೂಡ್ಲೆ ಅವನು ನನ್ನ ಮಗನೇ ಅಂತಾನವ. ಇಲ್ಲಿ ಪೈಲೆ ಹುಟ್ಟುದು ಇದಕ್ಕೂ ನನ್ನ ಮಗನೇ ಅಂತಾನ. ಆದ್ರೆ ಇವನ ಮಕ್ಕಳಲ್ಲಿ ಅವು ಎರಡು ಇವನ ಮಗನೇ, ಅದ್ರಲ್ಲಿ ಏನು ಭೇದಿಲ್ಲ. ಅದಕ್ಕೂ ನನ್ನ ಮಗನೇ ಅಂತಾನ, ಅಲ್ಲೇನು ಸಂಬಂಧ ಆಗಿ ಹುಟ್ಟುದು ಅದು ನನ್ನ ಮಗನೇ ಅಂತಾನ. ಆದ್ರೆ ಇವ ಗಳಿಸಿದ ಪ್ರಪಾಟಿಯೊಳಗ ಹಕ್ಕದಾರ ಯಾರಾಗ್ತಾರ್ರಿ? ಮೊದ್ಲಿನ ಮಗನೇ ರೀ. ಮೊದಲಿನ ಮಗ. ಏನು ಕಾಯ್ದಾಬದ್ಧವಾಗಿ ಸ್ವಂತ ತಾಳಿ ಕಟ್ಟಿ ಏನ ಹಿಂಗ ಕಾಯ್ದಾಬದ್ಧವಾಗಿ ಲಗ್ನ ಆಗಿ ಮಗ ಹಡ್ದನ, ಆ ಮಗ ಮಾತ್ರ ಕಾಯ್ದೆದೊಳಗೆ ಕುಂಡಿರ್ತಾನ. ಮೊದಲೇ ಮಗ ರೀ ಅಪ್ಪ, ಮೊದ್ಲೇ ಹೆಂಡ್ತಿನಾರಿಪ್ಪ, ಮತ್ತೆ ಹೆಣ್ಣದ ಸಂಬಂಧ ಆಗಲ್ಲ. ಇವ್ರು ಸಂಬಂಧ ಎದಕ್ಕೂ ಆಗಂಗಿಲ್ಲ ಇವ್ರು. ಆದ್ರೆ ಮಗ ಇವಂದೇ ಹೌದು ಖರೆ, ಆದ್ರ ಕಾಯ್ದಾಬದ್ದಿಲ್ಲ ಅಂತ. ಅದು ಜ್ಞೇಯ ಹೌದು, ಪ್ರಮೇಯ ಅಲ್ಲ. ಪ್ರಮೇಯ ಹಾಕಲ್ಲ ಅಂದ್ರೆ ಅದು ಪ್ರಮಾಣ ಜನ್ಯ ಇಲ್ಲ. ಕನಸಿನ ಪದಾರ್ಥಗಳಂತೆ ಜ್ಞೇಯ ಐತಿ ಅದು. ಜ್ಞೇಯ ಐತಿ, ಆದ್ರೆ ಪ್ರಮೇಯ ಅಲ್ಲ ಅದು. ಜಾಗೃತದ್ದು ಪ್ರಮಾಣ ಜನ್ಯ ಐತಿ. ನೋಡಿದ್ದು ಇಂದ್ರಿಯ ದ್ವಾರ ಹೋಗಿ ಅದು ಪ್ರಮಾಣ ಜನ್ಯ ಇರ್ತದ್ರಿ. ಅದು ಜ್ಞೇಯ ಹೌದು, ಪ್ರಮೇಯ ಅಲ್ಲ. ಇಷ್ಟು ಹೇಳುದ. ಇಲ್ಲಿ ಭ್ರಮ ಮತ್ತು ಪ್ರಮಾ ಸಾಧಾರಣ ಜ್ಞಾನದ ವಿಷಯಕ್ಕೆ ಜ್ಞೇಯವೆಂದು ಹೇಳುತ್ತಾರೆ. ಅದರಲ್ಲಿ ಪ್ರಮೇಯತನವಿರುವುದಿಲ್ಲ. ಯಾಕಿಲ್ಲ? ಪ್ರಮಾಣ ಜನ್ಯಿಲ್ಲದು, ಅದಕ್ಕೆ ಪ್ರಮೇಯತನ ಇಲ್ಲ. ಮತ್ತು ಕೇವಲ ಪ್ರಮಾಜ್ಞಾನದ ವಿಷಯಕ್ಕೆ ಜ್ಞೇಯವೆಂದು ಹೇಳುತ್ತಾರೆ. ಅದರಲ್ಲಿ ಜ್ಞೇಯತನವೂ ಕೂಡ ಇರುತ್ತದೆ, ಆದ್ರೆ ಪ್ರಮೇಯ ಅಲ್ಲ. ಈ ಪ್ರಕಾರವಾಗಿ ಸರ್ವಜ್ಞಾನಗಳು ವಸ್ತುವಿನ ಆಧೀನವಿರುತ್ತವೆ. ಸರ್ವಜ್ಞಾನಗಳು ಎದರ ಆಧೀನ ಇರ್ತಾವಪ್ಪ ಅಂದ್ರೆ ವಸ್ತುವಿನ ಆಧೀನ. ಇನ್ನ ಒಂದೇ ಕಡೆ ಇಲ್ಲಿ ವಸ್ತು ಶಬ್ದದಿಂದ ಈಶ್ವರ ರಚಿತವಾದ ಅಥವಾ ಮನೋಮಯವಾದ ಅಂದ್ರ ಪರೋಕ್ಷ ಜ್ಞಾನಕ್ಕೆ ವಿಷಯವಾದ ಅಥವಾ ಭ್ರಮರೂಪ ವಸ್ತುಗಳೊಡನೆ ಪ್ರಮಾಣದ್ವಾರ ಅಥವಾ ಸಾಕ್ಷಾತ್ತಾಗಿ ವೃತ್ತಿಯ ಸಂಬಂಧವು ಗ್ರಹಣವಿರುತ್ತದೆ. ಆದ್ದರಿಂದ ಜ್ಞಾನವು ವಿಧಿ ಮೊದಲಾದಗಳ ಅಧೀನವಿರುವುದಿಲ್ಲ. ಜ್ಞಾನ ವಿಧಿ ಮೊದಲಾದಗಳು ತಗೊಂಡ್ರಲ್ಲ, ಏನೇನು ತಗೋಬೇಕ್ರಿ? ನೇಮ ಮೊದಲಾದ ಏನ್ ವಿಧಿ ಮೊದಲಾದಗಳ. ವಿಧಿ ಅಂದ್ರ ನೇಮ ಆಯ್ತು. ಹಠ, ವಿಶ್ವಾಸ ಮತ್ತು ಪುರುಷನ ಇಚ್ಛೆ ಆಧೀನಿಲ್ರಿದು. ವಿಧಿ ಮೊದಲಾದಗಳ ಅಧೀನವಿರುವುದಿಲ್ಲ. ಏನು? ಜ್ಞಾನ. ಅದು ಕೇವಲ ವಸ್ತುವಿನ ಅಧೀನ ಇರ್ತದ. ಅಂದ್ರೆ ವೃತ್ತಿ ಮುಖಾಂತರ ಈ ಪ್ರಮಾಣಜನ್ಯವಾಗಿ ಓದದ್ ಹಿಂಗ ನಿಯಮಾನುಸಾರ ಅಲ್ಲಿದು. ಯಾವಾದ್ರಿ ಜ್ಞಾನ ರೀ? ಅಲ್ಲ, ಇದು ಇದು ಯಥಾರ್ಥ ಜ್ಞಾನ ರೀ. ಅಂದ್ರೆ ವಿಧಿ ಮೊದಲಾದಗಳಂದ್ರ ಇಲ್ಲಿ ಧ್ಯಾನ ಕೇಳ್ಯಾರ ನೋಡಿ. ವಿಧಿ, ವಿಶ್ವಾಸ, ಹಠ, ಇಚ್ಛಾ, ಇವುಗಳ ಅಧೀನ ಜ್ಞಾನ ಇಲ್ಲ. ಜ್ಞಾನ ತನ್ನ ಸ್ವತಃ ಸಿದ್ಧದ್ರಿ ಅದು. ಅದು ವಸ್ತುವಿನ ಅಧೀನ ಅದರಿ. ಅದು ವಸ್ತು ಅದ ಅಂದ್ರೆ ಜ್ಞಾನ ಅದ, ವಸ್ತು ಇಲ್ಲ ಅಂದ್ರೆ ಜ್ಞಾನ ಇಲ್ಲ. ಮತ್ತ ಇನ್ನೇನ್ ಹೇಳ್ತಾರ್ರಿ? ಇನ್ನು ಎರಡನೇದ್ದು ಧ್ಯಾನದ ಬಗ್ಗೆ ಹೇಳ್ತಾರ ನೋಡ್ರಿ. ಧ್ಯಾನ ಅಂದರೆ ಯಾವ ಉಪಾಸನ ಇರುವುದು. ಧ್ಯಾನ ಅಂದ್ರೆ ಉಪಾಸನ. ಅದು ವಸ್ತುಗಳ ಅಧೀನವಿರುವುದಿಲ್ಲ. ಧ್ಯಾನ ವಸ್ತುವಿನ ಅಧೀನ ಇಲ್ಲ. ಮತ್ತೇನೆಂದರೆ
ಕರ್ತೃವಿನ ಆಧೀನವಿರುತ್ತದೆ. ಮಾಡವನ ಅಧೀನ ಇರ್ತದ್ರಿ ಇದು. ಮಾಡ್ಬೇಕಂದ್ರ ಇರ್ತದ, ಮಾಡ್ಲಿದ್ರ ಇಲ್ಲ. ಹ್ಮ್ ಕರ್ತೃತಂತ್ರ ನೋಡ್ರಿ, ಕರ್ತೃತಂತ್ರ ಯದ್ಯಪಿ ಧ್ಯಾನವಾದರೂ ಕೂಡ ಹ್ಮ್ ನೋಡ್ರಿ ಏನಂತಾರ್ರಿ, ಯದ್ಯಪಂತನ ಧ್ಯಾನವಾದರೂ ಕೂಡ ಮನಸ್ಸಿನ ವೃತ್ತಿ ರೂಪವಿರುತ್ತದೆ ಎಲ್ಲ. ಹ್ಮ್ ಮನಸ್ಸು ಮಾಡಿದ್ರ ಮಾಡ್ತಾನಿವ ಅಂತ್ರಿ. ಆ ವೃತ್ತಿ ರೂಪ ಅದಲ್ಲ ಅದನ್ನು, ಅದಕ್ಕೆ ತಥಾಪಿ ಅದಂತಾರ್ರಿ. ಅದು ಪುರುಷನಿಂದ ಮಾಡಲ್ಪಟ್ಟ ಇಚ್ಛೆ ಮೊದಲಾದವುಗಳ ಆಧೀನವಿರುತ್ತದೆ. ಇಚ್ಛೆ ಮೊದಲಾದವುಗಳಂದ್ರೆ ಇಚ್ಛಾ ಮತ್ತು ಹಠ, ವಿಶ್ವಾಸ, ವಿಧಿ ಮೊದಲಾದ ಕೊಟ್ಟಾರ ನೋಡ್ರಿ ಇಲ್ಲಿ. ವಸ್ತುಗಳ ಆಧೀನವಿರುವುದಿಲ್ಲ ಧ್ಯಾನ. ಆದ್ದರಿಂದ ಅದು ಮಾನಸ ಜ್ಞಾನವಿಲ್ಲ. ಏನ್ರಿ, ಅದು ಮಾನಸ ಜ್ಞಾನವಿಲ್ಲ. ಮತ್ತೇನೆಂದರೆ ಮಾನಸ ಕ್ರಿಯಾ ಇರುತ್ತದೆ. ಮಾನಸ ಜ್ಞಾನ ಅಲ್ಲದು, ಮಾನಸಿನ ಕ್ರಿಯೆ ಅದದು ಧ್ಯಾನ. ಮನಸ್ಸಿನ ಜ್ಞಾನ ಅಲ್ರಿ ಅದು, ಮನಸ್ಸಿನ ಕ್ರಿಯಾ. ಹ ಮಾನಸ ಜ್ಞಾನವಿಲ್ಲ. ಮತ್ತೇನೆಂದರೆ ಮಾನಸ ಕ್ರಿಯಾ, ಮನಸ್ಸಿನ ಕ್ರಿಯಾ ಅದದು ಧ್ಯಾನ ಅಂದ್ರೆ. ಮನಸ್ಸು ತದಾಕಾರ ಮಾಡ್ಬೇಕಲ್ರಿ, ಮನಸ್ಸಿಲೇನೆ ಮಾಡ್ಬೇಕಲ್ಲ ಅದು. ಧ್ಯಾನ ಎದರಿಂದ ಮಾಡ್ಬೇಕ್ರಿ? ಮನಸ್ಸಿನಿಂದ ಮಾಡ್ಬೇಕು. ಕೈಲೆ ಮಾಡೋದು ಕರ್ಮ ಆಗ್ತದ್ರಿ, ಮನಸ್ಸಿನಿಂದ ಮಾಡೋದು ಧ್ಯಾನ ಆಗ್ತದೆ, ಮಾನಸಿಕ ಕ್ರಿಯಾ ಅದನ್ನು. ಟಿಪ್ಪಣಿ ಮುಗೀತು ನೋಡ್ರಿ. ಇದು ಎಲ್ಲಿ ಬಂದಿತ್ತು? ಬುದ್ಧಿಯ ಜ್ಞಾನವು ಪ್ರಮಾಣ ಮತ್ತು ಪ್ರಮೇಯಗಳ ಆಧೀನವಿರುತ್ತದೆ. ಅಲ್ಲಿ ಬಂದಿತ್ತದು. ಇರುತ್ತದೆ ಹೊರತು ವಿಧಿ ಹಾಗೂ ಪುರುಷನ ಇಚ್ಛೆಗಳ ಆಧೀನವಿರುವುದಿಲ್ಲ ಜ್ಞಾನ. ವಿಧಿ ಅನ್ನೋದ್ರ ಮ್ಯಾಗ ಇಲ್ಲಿ 321 ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಇಲ್ಲಿ ವಿಧಿ ಮತ್ತು ಪುರುಷನ ಇಚ್ಛೆ, ವಿಶ್ವಾಸ ಮತ್ತು ಹಠಗಳ ಉಪಲಕ್ಷಣ ಸೂಚಕವಿರುತ್ತದೆ. ವಿಧಿ ಅಂದ್ರೆ ಏನ್ ಹೇಳುದು ನೋಡ್ರಿ, ವಿಧಿ ಮತ್ತು ಪುರುಷನ ಇಚ್ಛೆ, ವಿಶ್ವಾಸ, ಅದ್ರ ಮ್ಯಾಲ ನಂಬಿಕೆ ಬೇಕಲ್ರಿ. ವಿಶ್ವಾಸ ಮತ್ತು ಹಠ. ಯಾಕಂದ್ರ ಇದು ಒಮ್ಮೊಮ್ಮೆ ಹೊರಗೆ ಹೋಗ್ತಿರ್ತದ, ಸಾಧಿಸ್ಬೇಕಲ್ರಿ ಪರ ಅಲ್ಲಿ ನಿಂತು. ಹಠ ಅದನ್ನ ಮಾಡೇ ತೀರ್ಬೇಕನ್ನೋ ಒಂದು ಛಲ ಬೇಕು. ಇವ್ರು ಕಾಸಿಗತ್ರ ಹಠದಿಂದನೇ ಯೋಗ ಮಾಡಿದ್ರ ನೋಡ್ರಪ್ಪರ. ರೀ ಯೋಗದಲ್ಲೇನೆ ತಲ್ಲಿನಾಗೆ ಹಿಂದಾಗಡೆ ಸಿದ್ಧಾರೂಢರ ಹತ್ರ ಏನು ಅದ್ವೈತ ಜ್ಞಾನ ಪಡ್ಕೋಬೇಕು ಇದ್ರಾಗ ಕುಂತ್ರ ಹೆಂಗತ್ ಮತ್ ಈ ಕಡೆ ಬಂದ್ರಪ್ಪರ ಸಿದ್ಧಾರೂಢರ. ಹೌದೌದು. ಅದ ಧ್ಯಾನದಿಂದ ಏನ್ ಮಾಡಿದ್ರಿ, ಅಂತಃಕರಣ ಶುದ್ಧಿ ಮಾಡ್ಕೊಂಡ್ರಿ ಅವ್ರು. ಹ್ಞೂನ್ರಪ್ಪರ. ವೃತ್ತಿ ತದಾಕಾರ ಆಯ್ತಂದ್ರ ಆಯ್ತು ಮತ್ತಲ್ಲಿ ತತ್ವ ಚಿಂತನೆ ಬೇಕದಕ್ಕ. ಹೌನ್ರಿ. ಬರೀ ಅಷ್ಟಕ್ಕೆ ಕೊಂಡಿರ್ಲಿಲ್ಲ ಅವರು. ಅಪ್ಪರ 3 ತಿಂಗಳ ದಿನ ಒಂದಿಷ್ಟು ಅಂಗೈಯಾಗ ಉತ್ರಾಣಿ ಹಿಟ್ಟ ಪೌಡರ್ ಹಾಕೊಳ್ಳೋದ್ರಪ್ಪರ, ಒಂದಿಷ್ಟು ಜೇನುತುಪ್ಪ ಅದ್ರ ಮ್ಯಾಗ ಅದಾರ ನೋಡ್ರಿ. ನೋಡ್ರಿಪ್ಪ ಅಂತ ತಪಸ್ಸದು. ಅದಕ್ಕಲ್ಲಿ ಅವ್ರದೆಲ್ಲ ಕೀರ್ತಿ ಅಜರಾಮರವಾಗಿ ಉಳಿತು. ಅಂತ ಸಾಧನ ಮಾಡ್ಬೇಕಾದ್ರೆ ಎಷ್ಟು ಅವ್ರ ತಪಸ್ಸು. ನೆಲದಿಂದ 3 ಮೊಳ ಅಂತರ ಇರ್ತಿದ್ರತ್ ನೋಡ್ರಿ ಯೋಗ ತಲೀಲ್ರದಾಗ. ಹೌದೌದೌದು. ಅದು ಸಿದ್ಧಿಗಳು ಬಂದು ಸಾತಾತವ್ರಿ. ಯೋಗ ಮಾಡೋರಿಗೆ ಸಿದ್ಧಿಗಳು ಬಂದು ಸಾತಾಗ್ತವ. ನಮಗ್ ತಗೋಪ ನಿನ್ನ ಸೇವಾ ಮಾಡ್ತೇವು ಅಂತಾರವ್ರು. ಆದ್ರೂ ಅಟ್ಟಕ್ಕೆ ಕೂತಿಲ್ಲ, ಮತ್ತು ಅವ್ರು ಜ್ಞಾನಕ್ಕೆ ಬಂದಾರ ನೋಡ್ರಿ. ಯಾಕಂದ್ರೆ ಬರೇ ಯೋಗದಿಂದ ಕೆಲಸ ಆಗುದಿಲ್ಲ. ಅದಕ್ಕೆ ಮತ್ತ ತತ್ವ ಚಿಂತನೆ ಬೇಕು, ಜ್ಞಾನ ಬೇಕು. ಅಪ್ಪರ ಜ್ಞಾನ ಉದ್ಧಾರ ಮಾಡ್ಬೇಕಪ್ಪ ಏನ್ ಜಗತ್ತಿಗೆ ಅಂತ ಕಳಿಸಿದ್ರು. ಹಂಗ ಕಾಸಗತ್ರು ಅಲ್ಲಿ ಅಂತ ಕುಂತಿದ್ರಂತ್ರ ಸಿದ್ಧಾರೂಢರ ಹತ್ತಿರ ಹೋಗಿ ಆನಂದದಿಂದ. ಇಲ್ಲಪ್ಪ ನಿನ್ನಿಂದ ಜನರು ಉದ್ಧಾರ ಆಗ್ಬೇಕು, ಇಲ್ಲೇ ಕುಂತ್ರ ಹೆಂಗತ್ ಪುನಃ ಊರಿಗೆ ಕಳ್ಸ್ಯಾರ ನೋಡ್ರಿ. ಲೋಕ ಕಲ್ಯಾಣಕಾರಿ ಕೆಲಸ. ನಮ್ಮ ಅಜ್ಜಂದಿರು ಒಡನಾಡಿಗಳು ನೋಡ್ರಿ ಬಾಳ್ರಪ್ಪರು. ಯಾವತ್ತು ನಮ್ಮ ಅಪ್ಪರ್ ಮುತ್ತೇರ್ರಿ, ಅವ್ರ ಜೊತೆ ನಮ್ಮ ಮನ್ಯಾಗ ಇವೆಲ್ಲ ಪರಮಾನುಭವದೇ. ಇವ್ರ ಪಂಚೀಕರಣ ಬರ್ದಾರಲ್ರಿ ನಿರ್ವಾಣಪ್ಪನವರು.
ಇವ್ರೆಲ್ಲಾ ನಮ್ ಮನ್ಯಾಗ ಬಂದು ಒಂದ್ ತಿಂಗಳಾನ್ಗಟ್ಲೆ ಇದ್ದು ಹೋಗ್ಯಾರ ನೋಡ್ರಿಪ್ಪ. ಓಂ ನಮ ಶಿವಾಯ ರೀ ಬಾ. ಹ್ಮ್ ಚರ್ಚೆಕ್ ಹಿಂದಗಡೆ ಟೈಮ್ ಕೊಡಕತ್ರಿ ಅಮ್ಮವ್ರ, ಆಮೇಲೆ ಮಾತಾಡತ್ರಿ. ನಮಸ್ಕಾರ. ಹೌದ್ರಿ ಹೌದು. ಏನಂತಾರ ಇಲ್ಲಿ 320ನೇ ಟಿಪ್ಪಣದಲ್ಲಿ, ಇಲ್ಲಿ ವಿಧಿ ಮತ್ತು ಪುರುಷನ ಇಚ್ಛೆ, ವಿಶ್ವಾಸ ಮತ್ತು ಹಠಗಳ ಉಪಲಕ್ಷಣ ಸೂಚಕವಿರುತ್ತದೆ. ನಾವಿಲ್ಲಿ ಏನು ಒಂದೇ ತಗೊಂಡಿದ್ದೀವಿ, ಏನು ವಿಧಿ ಅಂತ ಒಂದೇ ತಗೊಂಡಿವಿ, ಉಪಲಕ್ಷಣವಾಗಿ ಇವೆಲ್ಲ ತಿಳ್ಕೊರಿ ಅಂತಾರ್ರಿ ಅವರು. ಯಾವ ಇಚ್ಛೆ, ವಿಶ್ವಾಸ ಮತ್ತು ಹಠ ಇವೆಲ್ಲ ಹೆಂಗವ? ಉಪಲಕ್ಷಣ ಸೂಚಕವಿರುತ್ತವೆ. ನಾವು ಅದನ್ನಷ್ಟೇ ಹೇಳಿವಿ, ಇವು ಮುಂದಿನ ನೀವು ತಿಳ್ಕೋರಿ. ಉಪಲಕ್ಷಣದಿಂದ ಯಾವ ಪ್ರಕಾರದಿಂದ ವಿಧಿ ಮೊದಲಾದ 4 ಅಧೀನವಾಗಿ ಜ್ಞಾನವಿರುವುದಿಲ್ಲವೆಂಬುದನ್ನು ಪಂಚದಶಿಯಲ್ಲಿ ಧ್ಯಾನ ದೀಪದ ಎಷ್ಟು 74ನೇ ಶ್ಲೋಕದ ಟಿಪ್ಪಣದಲ್ಲಿ ನಾವು ಯಾರಪ್ಪ ಅಂದ್ರೆ ಶ್ರೀ ಪಂಡಿತ ಪೀತಾಂಬರಜಿ ಬರೆದಿರುತ್ತೇವೆ. ಆದ್ದರಿಂದ ಇಲ್ಲಿ ಬರೆಯುವುದನ್ನು ಇಲ್ಲಿ ಬರೆದಿರುವುದಿಲ್ಲ. ಇದರದ್ದು ವಿಸ್ತಾರ ಎಲ್ಲಿ ಬರೆದಿವಪ್ಪ ಅಂತ ಕೇಳಿದ್ರೆ ಪಂಚದಶಿಯಲ್ಲಿ ನಾವು ಬರ್ದೀವಿ, ಅಲ್ಲಿ ನೋಡ್ಕೋರಿ ಅಂತ ಹೇಳ್ಯಾರ್ರಿ ಅವರು. ಏನ್ರಿ? ಇಲ್ಲಿ ವಿಧಿ ಮತ್ತು ಪುರುಷನ ಇಚ್ಛೆ, ವಿಶ್ವಾಸ ಮತ್ತು ಹಠಗಳ ಉಪಲಕ್ಷಣ ಸೂಚಕವಿರುತ್ತದೆ. ಯಾವ ಪ್ರಕಾರದಿಂದ ವಿಧಿ ಮೊದಲಾದ 4 ಅಧೀನವಾಗಿ ಜ್ಞಾನವಿರುವುದಿಲ್ಲವೆಂಬುದನ್ನು, ಜ್ಞಾನ ಇವುಗಳ ಅಧೀನಿಲ್ಲ, ಧ್ಯಾನ ಮಾತ್ರ ಇವುಗಳ ಅಧೀನದ. ಅದಕ್ಕೆ ಅದನ್ನ ಪಂಚದಶಿಯಲ್ಲಿ ಧ್ಯಾನ ದೀಪದ 74ನೇ ಶ್ಲೋಕದ ಟಿಪ್ಪಣದಲ್ಲಿ ನಾವು ಪಂಡಿತ ಪೀತಾಂಬರಜಿಯವರು ಬರೆದಿರುತ್ತೇವೆ. ಆದ್ದರಿಂದ ಇಲ್ಲಿ ಬರೆದಿರುವುದಿಲ್ಲ. ಟಿಪ್ಪಣಿ ಮುಗಿತು. ವಿಧಿ ಹಾಗೂ ಪುರುಷನ ಇಚ್ಛೆಗಳ ಅಧೀನವಿರುವುದಿಲ್ಲ. ಆದರೆ ಎರಡನೇದ್ದು, ಧ್ಯಾನವು ವಿಧಿಯ ಹಾಗೂ ಪುರುಷನ ಇಚ್ಛೆ ಮತ್ತು ವಿಶ್ವಾಸ ಹಾಗೂ ಹಠಗಳ ಅಧೀನವಿರುತ್ತದೆ. ಹೇಗೆಂದರೆ, ತುಕಾರಾಮ್ ಸರ್ಸಂಡಿ ಗುರುಗಳು ಮ್ಯೂಟ್ ಮಾಡ್ರಿ. ತುಕಾರಾಮ್ ಸರ್ಸಂಡಿ ಮ್ಯೂಟ್ ಮಾಡ್ರಿ. ಸರ್ಸಂಬಿ ಗುರುಗಳ ಮ್ಯೂಟ್ ಮಾಡ್ರಿ. ನಡೀಲಿ. ತೆಗಿಲಿಕತ್ತಾರ್ರಿ. ಅವ್ರು ರೈಲ್ವೆ ತೋರಿಸ್ತಾರಿ ಮಂದಿಗೆ. ಒಂದೇ ಕಡೆ ಹೇಗೆಂದರೆ, ಪ್ರತ್ಯಕ್ಷ ಜ್ಞಾನದಲ್ಲಿ ಪ್ರಮಾಣವಾದ ನೇತ್ರ ಮತ್ತು ಪ್ರಮೇಯವಾದ ಘಟಾದಿಗಳು. ಎಲ್ರಿ? ಪ್ರತ್ಯಕ್ಷ ಜ್ಞಾನದಲ್ಲಿ ಪ್ರಮಾಣವಾದ ನೇತ್ರ ಮತ್ತು ಪ್ರಮೇಯವಾದ ಘಟಾದಿಗಳು ಎಲ್ಲಿ ಇರುತ್ತವೆಯೋ ಅಲ್ಲಿ ನೇತ್ರಕ್ಕೂ ನೇತ್ರಕ್ಕೂ ಮತ್ತು ಘಟಕ್ಕೂ ಸಂಬಂಧವಾಗುವುದರಿಂದ ಪುರುಷನ ಇಚ್ಛೆಯು ಇಲ್ಲದೆ, ಪುರುಷನ ಇಚ್ಛೆ ಬೇಕತ್ತಂಗೆ ನೇಮಿಲ್ಲಲ್ಲಿ. ಘಟಕ್ಕೂ ಮತ್ತು ನೇತ್ರಕ್ಕೂ ಸಂಬಂಧ ಆಯ್ತು, ಘಟ ಜ್ಞಾನ ಆಗಿಬಿಡ್ತದೆ. ಇಚ್ಛಾ ಇಲ್ಲಂದ್ರೂ ಜ್ಞಾನ ಆಗ್ತದೆ. ನೋಡ್ರಿ ಏನಂತಾರ್ರಿ? ಹೇಗೆಂದರೆ, ಪ್ರತ್ಯಕ್ಷ ಜ್ಞಾನದಲ್ಲಿ ಪ್ರಮಾಣವಾದ ನೇತ್ರ ಮತ್ತು ಪ್ರಮೇಯವಾದ ಘಟಾದಿಗಳು ಎಲ್ಲಿ ಇರುತ್ತವೆಯೋ ಅಲ್ಲಿ ನೇತ್ರಕ್ಕೂ ಮತ್ತು ಘಟಕ್ಕೂ ಸಂಬಂಧವಾಗುವುದರಿಂದ ಪುರುಷನ ಇಚ್ಛೆಯ ಇಲ್ಲದೆ, ಅಲ್ಲಿ ಇಚ್ಛಾ ಬೇಕತ್ ಹಿಂಗೆ ನೇಮಿಲ್ಲ, ಪುರುಷನ ಇಚ್ಛೆಯೂ ಇಲ್ಲದೆ ಇದ್ದರೂ ಘಟದ ಪ್ರತ್ಯಕ್ಷ ಜ್ಞಾನವೂ ಆಗುತ್ತದೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಏನು? ಭಾದ್ರಪದ ಶುದ್ಧ ಚತುರ್ಥಿಯ ದಿನ ಚಂದ್ರ ದರ್ಶನವು ನಿಷೇಧವಿರುತ್ತದೆ. ಚಂದ್ರನ್ ನೋಡಬಾರ್ದಂತ ನಿಷೇಧದ. ವಿಧಿ ಇರುವುದಿಲ್ಲ, ಅಲ್ಲಿ ನೋಡ್ಬೇಕು ಹಿಂಗೇನು ವಿಧಿ ಇಲ್ಲ. ಆದ್ದರಿಂದ ಪುರುಷನಿಗೆ ಈ ಇಚ್ಛೆಯಾಗುತ್ತದೆ. ಏನಂತ? ನನಗೆ ಈ ಹೊತ್ತು ಚಂದ್ರ ದರ್ಶನವಾಗಬಾರದು, ಇವತ್ತದು ನೋಡಬಾರ್ದಪ್ಪ, ನೋಡಿದ್ರೆ 7:30 ಬರ್ತದ ಅಂತ. ಹಿಂಗ ಏನದವನಿಗೆ
ಅಲ್ಲಿ ಚಂದ್ರ ದರ್ಶನವಾಗಬಾರದಂತ ಇಚ್ಛೆ ಅದ. ಆದಾಗ್ಯಾದರೂ ಕೂಡ ಯಾವುದ ರೀತಿಯಿಂದ ನೇತ್ರ ಪ್ರಮಾಣವು ಯಾವ ಪ್ರಮೇಯವಾದ ಚಂದ್ರನೊಡನೆ ಸಂಬಂಧವಾದದ್ದಾದರೆ ಏನಾಗ್ತದೆ? ಚಂದ್ರ ದರ್ಶನ ಪ್ರತ್ಯಕ್ಷ ಜ್ಞಾನವು ಅವಶ್ಯವಾಗಿಯೇ ಆಗುತ್ತದೆ. ಅಲ್ಲಿ ನೋಡಬಾರದಂತ ಇಚ್ಛಾದ ಇದ್ರು ಸಹಿತ ಏನಾಗ್ತದ? ಅಕಸ್ಮಾತ್ ನೇತ್ರ ಮ್ಯಾಲ ಹೋಯ್ತಂದ್ರ ಚಂದ್ರ ದರ್ಶನ ಆಗೇ ಬಿಡ್ತದೆ. ಯಾಕ? ಅಲ್ಲಿ ಆ ವಿಧಿ ವಿಶ್ವಾಸ ಅಲ್ಲಿ ಏನಿಲ್ಲ, ಅವಕುರ್ದು ಅಪೇಕ್ಷೆ ಇಲ್ಲ. ಅಪೇಕ್ಷೆ ಇಲ್ಲ ಅಂದ್ರೂ ಸಹಿತ ಆ ಪ್ರಮಾಣ ಪ್ರಮೇಯಗಳ ಸಂಬಂಧ ಆಗುತ್ತಲೇ ಜ್ಞಾನ ಆಗಿಬಿಡ್ತದ್ರಿ ಅದು. ಈ ರೀತಿಯಿಂದ ಪ್ರಮಾಣ ಪ್ರಮೇಯಗಳ ಅಧೀನವಾಗಿ ಜ್ಞಾನವಿರುತ್ತದೆ. ಜ್ಞಾನ ಅದರ ಅಧೀನದ, ಪ್ರಮಾಣ ಮತ್ತು ಪ್ರಮೇಯ ಅಧೀನದ. ವಿಧಿ ಮತ್ತು ಇಚ್ಛೆಗಳ ಅಧೀನವಿರುವುದಿಲ್ಲ. ಅಜ್ಞಾನ ವಿಧಿ ಮತ್ತು ಇಚ್ಛೆಗಳ ಅಧೀನಿಲ್ಲ, ಪ್ರಮೇಯ ಪ್ರಮಾಣ ಅಧೀನದದು. ಮತ್ತು ಎರಡನೇ ಕಡೆ ಹೇಳ್ತಾರೆ ನೋಡ್ರಿ, ಶಾಲಿಗ್ರಾಮವು ವಿಷ್ಣು ರೂಪವಿರುತ್ತದೆ. ಶಾಲಿಗ್ರಾಮವು ವಿಷ್ಣು ರೂಪವಿರುತ್ತದೆ. ಯಾಕೆ? ಇರುವುದೊಂದು ಮಾಡುವುದೊಂದು. ಏನದು ಶಾಲಿಗ್ರಾಮ? ಅದೊಂದು ಕಲ್ಲದ. ಅಲ್ಲಿ ವಿಷ್ಣು ಅಂತ ಭಾವನಾ ಮಾಡುವುದಲ್ಲಿ ಶಾಲಿಗ್ರಾಮವು ವಿಷ್ಣು ರೂಪವಿರುತ್ತದೆ ಎಂದು ಈ ರೀತಿ ಧ್ಯಾನವನ್ನು ಮಾಡಿದ್ದಾದರೆ ಅವರಿಗೆ ಉತ್ತಮ ಫಲವು ಪ್ರಾಪ್ತವಾಗುತ್ತದೆ. ಇಲ್ಲಿ ಶಾಸ್ತ್ರ ಪ್ರಮಾಣದಿಂದ ವಿಷ್ಣುವಿನನ್ನು ಏನಂತ? ಚತುರ್ಭುಜ ಮೂರ್ತಿ, ಶಂಖ ಚಕ್ರ ಗದಾ ಪದ್ಮಧಾರಿ, ಲಕ್ಷ್ಮೀ ಸಹಿತನೆಂದು ತಿಳಿಯುತ್ತಾರೆ. ಅಲ್ಲಿ ಇರುವುದೊಂದು ಮಾಡುವುದೊಂದು. ಮತ್ತು ನೇತ್ರ ಪ್ರಮಾಣದಿಂದ ಶಾಲಿಗ್ರಾಮವನ್ನು ಶಿಲಾ ಎಂದು ತಿಳಿಯುತ್ತಾರೆ. ಆದಾಗ್ಯಾದರೂ ವಿಧಿ ಮತ್ತು ಅಲ್ಲಿ ವಿಶ್ವಾಸ ಶ್ರದ್ಧಾ ಇಚ್ಛೆಗಳಿಂದ ಶಾಲಿಗ್ರಾಮವು ವಿಷ್ಣು ರೂಪವಿರುತ್ತದೆ. ಅಲ್ಲೇನು ಬೇಕು? ವಿಷ್ಣು ಅನ್ಬೇಕಾದ್ರೆ ಅಲ್ಲಿ ವಿಧಿ ಬೇಕು, ವಿಶ್ವಾಸ ಬೇಕು, ಇಚ್ಛೆಗಳಿಂದ ಶಾಲಿಗ್ರಾಮವು ವಿಷ್ಣು ರೂಪವಿರುತ್ತದೆ. ಆದರೆ ಆ ಜ್ಞಾನವು ಅನೇಕ ಪ್ರಕಾರವಾಗಿರುತ್ತದೆ. ಆ ಧ್ಯಾನ ಎಷ್ಟು ಪ್ರಕಾರದಪ್ಪ ಅಂದ್ರೆ ಅನೇಕ ಪ್ರಕಾರದ. ಒಂದನೇದ್ದು, ಕೆಲವು ಕಡೆ ಅನ್ಯ ವಸ್ತುಗಳನ್ನು ಅನ್ಯ ರೂಪದಿಂದ ಜ್ಞಾನ ಮಾಡುವುದಿರುತ್ತದೆ. ಹೇಗೆಂದರೆ ಶಾಲಿಗ್ರಾಮವನ್ನು ವಿಷ್ಣು ರೂಪದಿಂದ ಧ್ಯಾನ ಮಾಡುವುದೇನಿರುವುದು, ಇದಕ್ಕೆ ಪ್ರತೀಕ ಧ್ಯಾನವೆಂದು ಹೇಳುತ್ತಾರೆ. ಇದಕ್ಕೇನಂತಾರೆ? ಆ ಶಾಲಿಗ್ರಾಮಕ್ಕೆ ವಿಷ್ಣು ಅದಾನ ಅಂತ ಮಾಡೋ ಜ್ಞಾನಕ್ಕೆ ಪ್ರತೀಕ ಧ್ಯಾನವೆಂದು ಹೇಳುತ್ತಾರೆ. ಆ ಪ್ರತೀಕ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, 321. ಏನಂತಾರ್ರಿ ಪಂಡಿತ ಪೀತಾಂಬರಿಜಿಯವರು? ಯಾರ ವೃತ್ತಿಯು ಶಾಸ್ತ್ರ ಮೂಲಕ ಪರೋಕ್ಷ ಧ್ಯೇಯದಲ್ಲಿ ಸ್ಥಿತವಾಗುವುದಿಲ್ಲವೋ ಆ ಪುರುಷನ ಪ್ರೇರಕವಾದ ಶಾಸ್ತ್ರಗಳ ವಚನ ರೂಪ ವಿಧಿಯಿಂದ ಬೋಧಿತ ಅಂದ್ರೆ ಅನ್ಯಧ್ಯೇಯವಾದ ಪ್ರತಿನಿಧಿ ಒಬ್ಬ ವ್ಯಕ್ತಿಯ ಅಥವಾ ಒಂದು ಸಂಘದ ಪರವಾಗಿ ಕಾರ್ಯ ನಿರ್ವಹಿಸುವವನು ಅಂದ್ರೆ ವಸ್ತುವಿನಲ್ಲಿ ಅನ್ಯ ಧ್ಯೇಯದ ಬುದ್ಧಿಯಿಂದ ಉಪಾಸನ ಮಾಡಬೇಕು. ಆ ಅನ್ಯದರ ಬುದ್ಧಿಯಿಂದ ನೋಡ್ರಿ ಏನಂತರ, ಆ ಅನ್ಯದರ ಬುದ್ಧಿಯಿಂದ ಮಾಡುವ ಉಪಾಸನೆ, ಆ ಉಪಾಸನೆಗೆ ಏನಂತಾರ? ಪ್ರತೀಕ ಧ್ಯಾನವೆಂದು ಹೇಳುತ್ತಾರೆ. ಹೆಂಗಂದ್ರೆ
ಇರುವುದೊಂದು ಮಾಡೋದೊಂದು. ಏನದ ಕೈಯಾಗ ಶಾಲಿಗ್ರಾಮ ಕಲ್ಲದ, ಅಲ್ಲಿ ವಿಷ್ಣು ಅಂತ ಭಾವನಾ ಮಾಡೋದು. ಇದಕ್ಕೇನಂತಾರ್ರಿ? ಪ್ರತೀಕ ಧ್ಯಾನ ಅಂತ ಕರೀತಾರೆ. ಇದಕ್ಕೆ ಇರುವುದೊಂದು ಮಾಡುವುದೊಂದು. ಎಲ್ಲಿ ಬಂದಿತ್ತು ಇದು? ಪ್ರತೀಕ ಧ್ಯಾನವೆಂದು ಹೇಳುತ್ತಾರೆ. ಮತ್ತು ಎರಡನೇದ್ದು, ವೈಕುಂಠ ಲೋಕವಾಸಿಯಾದ ವಿಷ್ಣುವಿನನ್ನು, ಎರಡನೇ ಇತ್ತು ತಕ್ಕ ಪ್ರತೀಕ ಜ್ಞಾನದ ಬಗ್ಗೆ ಹೇಳಿದರು. ಇನ್ನೇನು ಹೇಳ್ತಾರ್ರಿ ಎರಡನೇ ಅಕಡದೊಳಗ? ವೈಕುಂಠ ಲೋಕವಾಸಿಯಾದ ವಿಷ್ಣುವಿನನ್ನು ಶಂಖಚಕ್ರಾದಿಕ ಸಹಿತವಾದ ಚತುರ್ಭುಜ ಮೂರ್ತಿ ರೂಪದಿಂದ ಮಾಡುವ ಧ್ಯಾನವು ಎಲ್ಲಿ ಇರುತ್ತದೆಯೋ ಅಲ್ಲಿ ಅನ್ಯವನ್ನು ಅನ್ಯ ರೂಪದಿಂದ ಮಾಡುವ ಧ್ಯಾನವಲ್ಲದು. ಅದು ಪ್ರತೀಕ ಧ್ಯಾನದಂತೆ ಅಲ್ಲದು. ಅದು ಹೆಂಗಪ್ಪ ಅಂದ್ರೆ, ಮತ್ತೇನೆಂದರೆ ಧ್ಯೇಯ ರೂಪ ಅನುಸಾರವಾಗಿ ಈ ಧ್ಯಾನವಿರುತ್ತದೆ. ಅದು ಹೆಂಗದ ಹಂಗೆ ಶಾಸ್ತ್ರದಲ್ಲಿ ಕೇಳ್ಕೊಂಬಂದದ. ವಿಷ್ಣು ಹೆಂಗದನಪ್ಪ ಅಂತ ಕೇಳಿದ್ರೆ, ವೈಕುಂಠ ವಾಸಿಯಾದ ವಿಷ್ಣುವಿನ ಸ್ವರೂಪವು ಪ್ರತ್ಯಕ್ಷವಂತೂ ಇರುವುದೇ ಇಲ್ಲ. ಅದು ನೋಡಿಲ್ಲ ಯಾರು, ಕೇವಲ ಶಾಸ್ತ್ರಗಳಿಂದ ತಿಳಿಯಲ್ಪಡುತ್ತದೆ. ಪುರಾಣಗಳಲ್ಲಿ ಹೇಳ್ಯಾರ ಹಿಂಗದಾನ ವಿಷ್ಣು ಅಂತ. ಮತ್ತು ಶಾಸ್ತ್ರವು ಶಂಖಚಕ್ರಾದಿಕ ಸಹಿತವಾಗಿಯೇ ವಿಷ್ಣುವಿನ ಸ್ವರೂಪವನ್ನು ಹೇಳಿರುತ್ತದೆ. ಆದ್ದರಿಂದ ಧ್ಯೇಯ ಸ್ವರೂಪದ ಅನುಸಾರವಾಗಿಯೇ ಈ ಧ್ಯಾನವಿರುತ್ತದೆ. ಇದು ಧ್ಯೇಯಾನುಸಾರ ಧ್ಯಾನ. ಇದು ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, 322. ಏನಂತಾರ? ಅದರಂತೆ ನಾನು ಬ್ರಹ್ಮನಿರುತ್ತೇನೆ. ಅದು ಹೆಂಗ? ವಿಷ್ಣು ಅದನ, ಅದು ವಿಷ್ಣು ಅದನಂತ ಹಿಂಗೇನು ಮಾಡಿದ್ರಲ್ಲ, ಆ ಧ್ಯೇಯಾನುಸಾರ ಧ್ಯಾನ. ಅದರಂತೆ ನಾನು ಬ್ರಹ್ಮನಿರುತ್ತೇನೆ ಎಂಬಿ ಆಕಾರವುಳ್ಳ ಯಾವ ನಿರ್ಗುಣ ಉಪಾಸನಾ ರೂಪ ಅಹಂಗ್ರ ಧ್ಯಾನವಿರುವುದೋ ಅದಾದರೂ ಕೂಡ ಧ್ಯೇಯಾನುಸಾರ ಧ್ಯಾನವೇ ಇರುತ್ತದೆ. ನಾನು ಬ್ರಹ್ಮನಿರುತ್ತೇನೆ ಅಂತ ಏನು ಧ್ಯಾನದಲ್ಲ, ಅದು ಆದಷ್ಟು ಕೂಡ ಹೆಂಗದ? ಧ್ಯೇಯಾನುಸಾರ ಧ್ಯಾನ ಹೆಂಗದ ಹಂಗ. ಎಲ್ಲಿ ಬಂದಿತ್ರಿದು? ಧ್ಯೇಯ ಸ್ವರೂಪದ ಅನುಸಾರವಾಗಿಯೇ ಈ ಧ್ಯಾನವಿರುತ್ತದೆ. ವಿಧಿ ವಿಶ್ವಾಸ ಇಚ್ಛೆಗಳಿಲ್ಲದೆ ಏನಾಗ್ತದ್ರಿ? ಧ್ಯಾನ ಆಗುವುದೇ ಇಲ್ಲ. ಆ ವಿಧಿ ವಿಶ್ವಾಸ ಇಚ್ಛೆಗಳು ಇಲ್ಲಂದ್ರೆ ಆ ಧ್ಯಾನ ಆಗುವುದಿಲ್ಲ. ಇನ್ನು ಒಂದನೇದ್ದು, ನೀನು ಈ ಉಪಾಸನೆಯನ್ನು ಮಾಡಬೇಕು ಎಂಬ ಪುರುಷನ ಪ್ರೇರಕ ವಚನವೇ ಇಲ್ಲಿ ವಿಧಿಯದ. ವಿಧಿ ಅಂದ್ರೆ ಏನಪ್ಪಾ ಅಂದ್ರೆ ನೇಮ. ಹಂಗ ನೀನು ಈ ಉಪಾಸನೆಯನ್ನು ಮಾಡಬೇಕು ಎಂಬ ಪುರುಷನ ಪ್ರೇರಕ ವಚನವೇ ಇಲ್ಲಿ ವಿಧಿ ಎಂದು ಹೇಳಲ್ಪಡುತ್ತದೆ. ಎರಡನೇದ್ದು, ಆ ವಚನದಲ್ಲಿ ಇಡುವ ಶ್ರದ್ಧೆಗೆ ವಿಶ್ವಾಸವೆಂದು ಹೇಳುತ್ತಾರೆ. ಅದಕ್ಕೆ ಏನಂತಾರೆ? ಆ ಶ್ರದ್ಧೆಗೆ ವಿಶ್ವಾಸ, ನಂಬಿಕೆ, ಶ್ರದ್ಧಾ. ನೋಡ್ರಿ, ಯಾರ್ಯಾರಿಲ್ಲ ಏನೇನು ಕಂಡ್ರಲ್ರಿ? ಯಾವ ಪುರಂದರದಾಸರ ಪತ್ನಿ ಆ ವಿಷದ ಬಟ್ಟಲಲ್ಲಿ ನತ್ತನ್ನೇ ಕಂಡಳು. ಕಾರಣ ಏನು? ಶ್ರದ್ಧಾ. ಅದೇ ಶ್ರದ್ಧೆಯ ಆಧಾರದಿಂದಲೇ ಗೊಲ್ಲಾಳೇಶ ಕುರಿಹಿಕ್ಕಿಯಲ್ಲಿ ಪರಮಾತ್ಮನನ್ನೇ ಕಂಡ. ಅದೇ ಶ್ರದ್ಧೆಯ ಆಧಾರದಿಂದಲೇ ಯಾರು? ಭಕ್ತ ಕುಂಬಾರ ಯಾವಾಗಲೂ ಶ್ರದ್ಧೆಯಿಂದ ಹರಿನಾಮ ಸ್ಮರಣೆ ಮಾಡುವಾಗ ಅವನ ಮಗ ಕೆಸರಲ್ಲಿ ಸಿಕ್ಕು ಸತ್ರು ಸಹಿತ ಏನ್ ಮಾಡ್ದಪ್ಪ ಅಂತ ಕೇಳಿದ್ರೆ ಶ್ರೀಹರಿ ದರ್ಶನ ಮಾಡಿಕೊಂಡ. ಶ್ರದ್ಧಾ ಬಹಳ ಪ್ರಾಮುಖ್ಯವಾದದ್ದು. ಅದೇ ಶ್ರದ್ಧೆಯ ಆಧಾರದಿಂದಲೇ
ಯಾರು? ಕೊಳ್ಳೂರ ಕೊಡಗೂಸ ಪರಮಾತ್ಮನಲ್ಲಿ ಐಕ್ಯ ಆಗಿ ಹೋಯ್ತು ಕೂಸ. ಅದೇ ಶ್ರದ್ಧೆಯ ಆಧಾರದಿಂದಲೇ ಯಾರು ಭಕ್ತ ಪ್ರಹ್ಲಾದನಿಗೆ ತನ್ನ ತಂದೆ ಕೊಟ್ಟ ವಿಷವು ಏನಾಯ್ತು? ಅಮೃತವಾಯಿತು. ಹರಿನಾಮ ಸ್ಮರಣೆ, ಶ್ರದ್ಧಾ, ಇದಕ್ಕೆಲ್ಲ ಕಾರಣ ಅದೇ ಶ್ರದ್ಧೆಯ ಆಧಾರದಿಂದಲೇ. ಯಾರಪ್ಪ ಅಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದರು ಕೈಯಲ್ಲಿ ಕಾಸಿಲ್ಲದೆ ಸಮುದ್ರ ದಾಟಿ ಹೋಗಿ ವಿದೇಶಗಳಲ್ಲಿ ಭಾರತ ಮಾತೆ ಕೀರ್ತಿ ಪತಾಕೆ ಹಾರಿಸಿದ್ರು. ಕಾರಣ ಏನು? ಅಷ್ಟು ಶ್ರದ್ಧಾ. ಇವೆಲ್ಲ ಶ್ರದ್ಧಕ್ಕೆ ಕಾರಣ. ಅದೇ ಶ್ರದ್ಧೆಯ ಆಧಾರದಿಂದಲೇ ಮಹಾಭಾರತದಲ್ಲಿ ದ್ರೌಪದಿ, ಆ ದುಶ್ಯಾಸನ, ದುರ್ಯೋಧನ, ಆಕಿ ಮಾನ ಅಪಹರಣ ಮಾಡಬೇಕಂತ ಪ್ರಯತ್ನ ಮಾಡ್ತಿದ್ರು. ಶ್ರದ್ಧೆಯಿಂದ ಶ್ರೀಕೃಷ್ಣನ ಸ್ತೋತ್ರ ಮಾಡಿದಾಗ ತನ್ನ ಮಾನವನ್ನು ರಕ್ಷಣೆ ಮಾಡಿಕೊಂಡ್ಳು. ಕಾರಣ ಏನು? ಶ್ರದ್ಧಾ. ಇಷ್ಟು ಪ್ರಾಮುಖ್ಯದ ರೀ. ಬೇಡರ ಕಣ್ಣಪ್ಪ ತನ್ನ ಕಣ್ಣನ್ನೇ ಶಿವಲಿಂಗ ಕರ್ಪಿಸಿ ಶಿವನ ಕೃಪೆಗೆ ಪಾತ್ರನಾದ. ಕಾರಣ ಏನು? ಶ್ರದ್ಧಾ. ಶ್ರದ್ಧಾ ಬಹಳ ಪ್ರಾಮುಖ್ಯ. ಆ ವಚನಗಳಲ್ಲಿ ಇಡುವ ಶ್ರದ್ಧೆಗೆ ವಿಶ್ವಾಸವೆಂದು ಹೇಳುತ್ತಾರೆ. ಮತ್ತು ಮೂರನೇದ್ದು, ಅಂತಃಕರಣದ ಕಾಮನಾರೂಪ ರಜೋಗುಣದ ವೃತ್ತಿಯು ಇಚ್ಛೆ ಎಂದು ಹೇಳಲ್ಪಡುತ್ತದೆ. ಈ ಮೂರು ಧ್ಯಾನಕ್ಕೆ ಕಾರಣಗಳಾಗಿರುತ್ತವೆ ಹೊರತು ಜ್ಞಾನಕ್ಕಲ್ಲ. ಇವು ಮೂರು ಧ್ಯಾನಕ್ಕೆ ಕಾರಣದವೇ ವಿನ ಜ್ಞಾನಕ್ಕಲ್ಲ. ನಾಲ್ಕನೇದ್ದು, ಧ್ಯಾನವು ಹಠದಿಂದ ಆಗುತ್ತದೆ. ಧ್ಯಾನ ಎದರಿಂದ ಆಗ್ತದೆ? ನಾ ಮಾಡೇ ತೀರ್ಬೇಕಂದ್ರೆ ಧ್ಯಾನ ಆಗ್ತದೆ. ಜ್ಞಾನವು ಹಠದಿಂದ ಆಗುತ್ತದೆ. ಜ್ಞಾನದಲ್ಲಿ ಹಠದ ಅಪೇಕ್ಷೆ ಇರುವುದಿಲ್ಲ. ಎಲ್ಲಿ? ಜ್ಞಾನದಲ್ಲಿ ಹಠ ಇಲ್ಲಲ್ಲಿ. ಆ ಪ್ರಮಾಣ ಮತ್ತು ಪ್ರಮೇಯಕ್ಕೆ ಸಂಬಂಧ ಆಯ್ತಂದ್ರೆ ಜ್ಞಾನ ಆಗೇ ಬಿಡ್ತದೆ. ಯಾವ ಇಂದ್ರಿಯ ರೂಪ ಪ್ರಮಾಣ ಅಲ್ಲಿ ಜ್ಞೇಯ ರೂಪ ವಿಷಯಕ್ಕೆ ಸಂಬಂಧ ಆಯಿತು ಅಂದ್ರೆ ಏನಾಗ್ತದಪ್ಪ ಅಂತ ಕೇಳಿದ್ರೆ ಅಲ್ಲಿ ಆ ವಸ್ತುವಿನ ಜ್ಞಾನ ಆಗೇ ಬಿಡ್ತದೆ. ಧ್ಯಾನವು ಹಠದಿಂದ ಆಗುತ್ತದೆ. ಜ್ಞಾನದಲ್ಲಿ ಹಠದ ಅಪೇಕ್ಷೆ ಇರುವುದಿಲ್ಲ. ಯಾಕಂದರೆ ನಿರಂತರ ಧ್ಯೇಯಾಕಾರವಾದ ಚಿತ್ತವೃತ್ತಿಗೆ ಧ್ಯಾನವೆಂದು ಹೇಳುತ್ತಾರೆ. ನಿರಂತರ ನೋಡ್ರಿ, ಅದು ನಿರಂತರ ಧ್ಯೇಯಾಕಾರವಾದ, ಅದು ಧ್ಯೇಯ ಹಂಗ ಚಿತ್ತವೃತ್ತಿಗೆ ಧ್ಯಾನವೆಂದು ಹೇಳುತ್ತಾರೆ. ಅಲ್ಲಿ ಒಂದು ವೇಳೆ ವೃತ್ತಿಯಲ್ಲಿ ವಿಕ್ಷೇಪ ಉಂಟಾದದ್ದಾದರೆ, ಯಾಕಂದ್ರೆ ಅದು ಸುರುವಿ ವಾಲ್ಲತ್ತದ, ಮನಸ್ಸು ಹೊರಗೆ ಬರ್ತದದು. ಅವಾಗ ವಿಕ್ಷೇಪ ಉಂಟಾದದ್ದಾದರೆ ಹಠದಿಂದ ವೃತ್ತಿಯನ್ನು ತಡೆಯಬೇಕು. ಅದು ಹೊರಗೆ ಹೋಗ್ಲಾರ್ದಂಗೆ ನಾವು ಅಲ್ಲಿ ಹಠ ಮಾಡ್ಬೇಕಾದ್ರ ಮ್ಯಾಗ ಅದು ಯಾಕಡ್ರೆ ಹೋಗುದು ಮಾಡ್ತಿರ್ತದ. ಹಠದಿಂದ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ವೃತ್ತಿಯನ್ನು ತಡೆಯಬೇಕು ಧ್ಯಾನದಲ್ಲಿ. ಮತ್ತು ಜ್ಞಾನರೂಪ ಅಂತಃಕರಣದ ವೃತ್ತಿಯಿಂದ ತತ್ಕಾಲದಲ್ಲಿ ಆವರಣ ಭಂಗವಾಗುವುದರಿಂದ ವೃತ್ತಿಯನ್ನು ತಡೆಯುವುದರಲ್ಲಿ ಯಾವ ಉಪಯೋಗವಿಲ್ಲ. ಅಲ್ಲಿ ಆವರಣ ಭಂಗ ಆಯ್ತು ಅಂದ್ರೆ ಜ್ಞಾನ ಆಗೇ ಬಿಡ್ತದಲ್ಲಿ. ಅಲ್ಲಿ ಆ ವೃತ್ತಿಯನ್ನು ತಡೆಯುವುದರಲ್ಲಿ ಯಾವ ಉಪಯೋಗವಿಲ್ಲ. ಆದ್ದರಿಂದ ಹಠದ ಅಪೇಕ್ಷೆ ಇರುವುದಿಲ್ಲ. ಎಲ್ಲಿ? ಜ್ಞಾನದಲ್ಲಿ. ಇನ್ನು ವೈಕುಂಠವಾಸಿಯಾದ ಚತುರ್ಭುಜ ವಿಷ್ಣುವಿನ ಧ್ಯಾನದಂತೆ ನಾನು ಬ್ರಹ್ಮನಿರುತ್ತೇನೆ ಎಂಬ ಏನ್ರಿ ಈ ಧ್ಯಾನವಾದರೂ ಕೂಡ ಧ್ಯೇಯದ ಅನುಸಾರವಾಗಿರುತ್ತದೆ. ಪ್ರತೀಕ ಧ್ಯಾನವಲ್ಲದು. ಆದರೆ ಇದು ಅಹಂಗ್ರ ಧ್ಯಾನವಿರುತ್ತದೆ. ಇದು ಪ್ರತೀಕ ಧ್ಯಾನ ಅಲ್ಲ. ಇದೆಂತ ಜ್ಞಾನಪ್ಪ ಅಂದ್ರೆ ಅಹಂಗ್ರ ಧ್ಯಾನವಿರುತ್ತದೆ. ಧ್ಯೇಯ ಸ್ವರೂಪವನ್ನು ತನ್ನೊಡನೆ ಅಭೇದ ಮಾಡಿ ಚಿಂತನೆ ಮಾಡುವುದಕ್ಕೆ ಅಹಂಗ್ರ ಧ್ಯಾನವೆಂದು ಹೇಳುತ್ತಾರೆ.
ಏನಂತಾರ ನೋಡಿ, ಧ್ಯೇಯ ಸ್ವರೂಪವನ್ನು ತನ್ನೊಡನೆ ಅದ ಹೆಂಗದಂಗ ಅದುವೇ ನಾನು. ಧ್ಯೇಯ ಸ್ವರೂಪವನ್ನು ತನ್ನೊಡನೆ ಅಭೇದ ಮಾಡಿ ಚಿಂತನೆ ಮಾಡುವುದಕ್ಕೆ ಅಹಂಗ್ರ ಧ್ಯಾನವೆಂದು ಹೇಳುತ್ತಾರೆ. ಯಾವ ಪುರುಷನಿಗೆ ಅಪರೋಕ್ಷ ಜ್ಞಾನವಾಗಿರುವುದಿಲ್ಲವೋ ಮತ್ತು ವೇದದ ಆಜ್ಞಾರೂಪ ವಿಧಿಯಲ್ಲಿ ವಿಶ್ವಾಸವನ್ನಿಟ್ಟು ಹಠದಿಂದ ನಿರಂತರವಾಗಿ ನಾನು ಬ್ರಹ್ಮನಿರುತ್ತೇನೆ ಎಂಬ ಈ ವೃತ್ತಿಯು ಸ್ಥಿರ ರೂಪವಾದ ಅಹಂಗ್ರ ಧ್ಯಾನವನ್ನು ಯಾರು ಮಾಡುತ್ತಾರೆಯೋ ಅವರಿಗಾದರೂ ಕೂಡ ಜ್ಞಾನವು ಪ್ರಾಪ್ತಿಯಾಗಿ ಏನಾಗ್ತದೆ, ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಧ್ಯಾನದಿಂದಲೂ ಮೋಕ್ಷ ಪ್ರಾಪ್ತಿ ಆಗ್ತದೆ. ನಿರಂತರ ಅಹಂಗ್ರ ಧ್ಯಾನವನ್ನು ಯಾರು ಮಾಡುತ್ತಾರೆಯೋ, ಅಹಂಗ್ರ ಧ್ಯಾನ ಅಂದ್ರೆ ಇದು ಅದುವೇ ನಾನಿದ್ದೇನೆ ಅಂದ್ರ ಧ್ಯೇಯಾನುಸಾರ ಧ್ಯಾನ, ಅವರಿಗಾದರೂ ಕೂಡ ಜ್ಞಾನವು ಪ್ರಾಪ್ತಿಯಾಗಿ, ಕೊನೆಗೆ ಎಲ್ಲಿಗೆ ಬರ್ಬೇಕ್ರಿ, ಇದು ಜ್ಞಾನಕ್ಕೆ ಬರಬೇಕು. ಜ್ಞಾನವು ಪ್ರಾಪ್ತಿಯಾಗಿ ಮೋಕ್ಷವು ಪ್ರಾಪ್ತವಾಗುತ್ತದೆ. ಇಲ್ಲೊಂದು 323 ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಏನಂತಾರ್ರಿ, ಹೇಗಂದರೆ ಸಂವಾದಿ ಭ್ರಮೆಯಿಂದ ಪ್ರವೃತ್ತನಾಗಿರುವ ಪುರುಷನಿಗೆ ಯಥಾರ್ಥ ಜ್ಞಾನದ್ವಾರ ಇಷ್ಟ ವಸ್ತುವಿನ ಲಾಭವಾಗುತ್ತದೆ. ಅದರಂತೆ ನಾನು ಬ್ರಹ್ಮನಿರುತ್ತೇನೆ ಎಂಬ ವೃತ್ತಿಯು ಸ್ಥಿರ ರೂಪವಾದ ಅಹಂಗ್ರ ಧ್ಯಾನವನ್ನು ಮಾಡಿದ್ದಾದರೆ ಅವನಿಗಾದರೂ ಕೂಡ ಜ್ಞಾನದ್ವಾರ ಮೋಕ್ಷವೇ ಪ್ರಾಪ್ತವಾಗುತ್ತದೆ. ಅವನಿಗೆ ಸ್ಥಿತಿ ಏನಾಗ್ತದೆ, ಜ್ಞಾನದ್ವಾರ ಮೋಕ್ಷವೇ ಪ್ರಾಪ್ತ ಆಗ್ತದೆ. ಇಲ್ಲ ಬೇದ್ಯಪ್ಗಾರ ಸಂಶಯ ಮಾಡ್ತಾನ್ರಿ ಅವ. ಏನ್ ಮಾಡ್ತಾನಪ್ಪ ಅಂದ್ರ, ಜ್ಞಾನಕ್ಕೆ ವಿಷಯವಾದ ಯಾವ ಬ್ರಹ್ಮವಿರುವುದು ಏನ್ರಿ, ಜ್ಞಾನಕ್ಕೆ ವಿಷಯವಾದ ಯಾವ ಬ್ರಹ್ಮವಿರುವುದು ಅದು ಪರಮಾರ್ಥ ರೂಪವಿರುವುದಿಲ್ಲ. ಮತ್ತೇನೆಂದರೆ ಏನಂದ್ರ ಅದು ಹೆಂಗದಂದ್ರ ಮನೋ ಕಲ್ಪಿತವಿರುತ್ತದೆ. ಅದು ಪರಮಾರ್ಥ ಸತ್ಯ ಇರಂಗಿಲ್ಲ, ಅದು ಮನಸ್ಸಿನಿಂದ ಕಲ್ಪನಾ ಮಾಡುದಿರ್ತದದು. ಯಾವಂತನ್ರಿ ಸಂಶಯಕಾರ ಯದ್ಯಪಿಗಾರ ಅಂತ ನಂಗ ಮನೋಕಲ್ಪಿತವಿರುತ್ತದೆ. ಆದ್ದರಿಂದ ಭ್ರಮರೂಪವಿರುತ್ತದೆ. ಆ ಮನಸ್ಸಿನಿಂದ ಏನು ಕಲ್ಪನೆ ಮಾಡುತ್ತದೆ, ಅದು ಭ್ರಮ ಇರ್ತದೆ. ಇದರಿಂದ ಅದನ್ನು ವಿಷಯ ಮಾಡುವಂತ ವೃತ್ತಿ ರೂಪ ಧ್ಯಾನವಾದರೂ ಕೂಡ ಭ್ರಾಂತಿ ಜ್ಞಾನವೇ ಇರುತ್ತದೆ. ಅದು ಸಹಿತ ಭ್ರಾಂತಿನೇ ಇರುತ್ತದಲ್ಲ ಅಂದವ. ಅದಕ್ಕ ತಥಾಪಿ ಹೇಳ್ತಾರಿಲ್ಲಿ, ರತ್ನದ ಪ್ರಕಾಶದಲ್ಲಿ ರತ್ನ ಬುದ್ಧಿಯನ್ನು ಮಾಡಿ ಸಂವಾದಿ ಭ್ರಮೆಯಿಂದ ಓಡಿ ಹೋದ ಪುರುಷನಿಗೆ ರತ್ನದ ಜ್ಞಾನ ಉಂಟಾಗಿ ರತ್ನವು ಪ್ರಾಪ್ತಿಯಾಗುವಂತೆ. ಇದೇನ್ ಅರ್ಥ ಐತೇನ್ರಿ? ಇವ್ರೊಬ್ರು ಮ್ಯೂಟ್ ಓಪನ್ ಮಾಡ್ರ ಯಾನ್ ಕೇಳ್ಸೇ ಕೊಡಲ್ಲ. ನೋಟ್ ತೆಗಿಬೇಡ್ರಿ, ಯಾಕೆ ತೆಗಿಲಿಗತ್ತಾರಿಂದ? ಅವು ಅಮರಾಯಗಳ್ರಿ ಒಬ್ರಾಗನ ಒಬ್ರು ಹೀಗೆ ಮಾಡ್ಲಾಗತ್ತಾರ ಇವತ್ತು. ಯಾಕೋ ನೋಟ್ ಮಾಡ್ರಿ ಪೋರ್ರಿ, ಮಾಡ್ಯಾರಿಲ್ರಿ? ಈಗ ಓಂ ನಮಃ ಶಿವಾಯ ಮಾಡ್ಯಾರಿಪ್ಪ ರೀ. ಟೈಮ್ ಬಿ ಮುಗಿತ್ರಿ. ಟೈಮ್ ಮುಗೀತು. ಹ್ಞೂರಿಪ್ಪ, ಇದೊಂದು ಟಿಪ್ಪಣಿ ಮುಗಿಸ್ಬಿಡನು. ಹಾ ರೀಪ್ಪ ರೀ. ಟಿಪ್ಪಣಿ ನಾಳೆಗೆ ಹೇಳಕತ್ರಿಪ್ಪ, ಗಡಬಡ್ದಾಗ ಮಾಡಕತ್ರಿಪ್ಪ. ಆಯ್ತಾಯ್ತ್ರಪ್ಪ. ಇದು ಜರ ಮ್ಯಾಗಿನ ಹಿಡ್ ತೊಳಕತ್ತೀರಿ ನಾಳೆ. ಹಾ, ಯಾಕದು ಅಂಕೆ ತೊಗೊಂಡ್ಬಿಡನ್ರಿ. ಎಷ್ಟು? 281.
ಹ್ಮ್ ಅಲ್ಲಿ ಬಂದಿಲ್ಲ ಇನ್ನ ಟಿಪ್ಪಣದೊಳಗದ. ಟಿಪ್ಪಣಿ ಮುಗಿದ್ರೆ ಮುಗಿತದ್ರಪ್ಪ ರೀ ಅಂಕ. ನಾಳಿಗ್ ನೋಡೋಣ ಹೇಳ್ರಿ. ಯಾಕೋ ವಿಕ್ಷೇಪ ಆಗ್ಯದ ಬಾಳ ಇದು ಮಾಡ್ಲಕತ್ತಾರ. ಇಲ್ಲಿ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.